ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ನಗುಮುಖದ ಒಡೆಯ ಪುನೀತ್ ರಾಜ್ಕುಮಾರ್ ಅವರ ಮಗಳು ವಂದಿತಾ ಪುನೀತ್ ರಾಜ್ಕುಮಾರ್ ಇದೀಗ ತಂದೆಯ ಆಸೆಯನ್ನ ಈಡೇರಿಸಿದ್ದು ಹೊಸ ಉದ್ಯಮವನ್ನ ಆರಂಭಿಸಿದ್ದಾರೆ. ಹಾಗಾದ್ರೆ ವಂದಿತಾ ಆರಂಭಿಸಿರ್ತಕ್ಕಂಥ ಸ್ವಂತ ಬಿಸ್ನೆಸ್ ಯಾವುದು, ಪುನೀತ್ ಅವರ ಆಸೆ ಏನಾಗಿತ್ತು ಹೇಳ್ತಾ ಹೋಗ್ತೀನಿ. ಆದರೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಪುತ್ರಿ ವಂದಿತಾ ಇದೀಗ ಹೊಸ ಬಿಸ್ನೆಸ್ ಶುರು ಮಾಡಿಕೊಂಡಿದ್ದಾರೆ. ಹೋಮ್ ಬೇಕರಿಯನ್ನು ಆರಂಭಿಸಿರ್ತಕ್ಕಂಥ ವಂದಿತಾ ಅವರು ನುಕಾಸ್ ಕೆಫೆ ಅಂತ ಹೆಸರಿಟ್ಟಿದ್ದಾರೆ. ಇಲ್ಲಿಗೆ ಬರ್ತಕ್ಕಂಥ ಆರ್ಡರ್ಗಳನ್ನು ತಾವೇ ತಮ್ಮ ಕೈಯಾರೆ ತಯಾರಿಸಿಕೊಡ್ತಕ್ಕಂಥ ಕೆಲಸವನ್ನ ಇದೀಗ ವಂದಿತಾ ಶುರು ಮಾಡಿದ್ದಾರೆ. ಅತಿಗೆ ನೀವು ಬೇಕಿಂಗ್ ತುಂಬ ಚೆನ್ನಾಗಿ ಮಾಡ್ತೀರಾ, ಯಾಕೆ ನೀವು ಅದನ್ನು ಕಮರ್ಷಿಯಲ್ ಆಗಿ ಮಾಡಬಾರ್ದು ಅಂತ ಅಪ್ಪು ಯಾವಾಗಲೂ ಕೇಳ್ತಿದ್ರಂತೆ. ಆದರೆ ಆ ಟೈಮ್ನಲ್ಲಿ ನಾನು ಕಮರ್ಷಿಯಲ್ ಆಗಿ ಮಾಡೋದು ನನಗೆ ಅಷ್ಟು ಇಷ್ಟ ಇರಲಿಲ್ಲ. ನುಕ್ಕಿ ಅಂದರೆ ಅಪ್ಪು ಅವರ ಎರಡನೇ ಮಗಳು, ಅವಳು ಚೆನ್ನಾಗಿ ಬೇಕಿಂಗ್ ಮಾಡ್ತಾಳೆ, ನೀವಿಬ್ರು ಏನಾದರೂ ಮಾಡಿ ಅಂತ ಅಪ್ಪು ಯಾವಾಗಲೂ ಹೇಳ್ತಾ ಇದ್ರು ಅಂತ ಗೀತಾ ಶಿವರಾಜ್ಕುಮಾರ್ ಅವರು ಅಪ್ಪು ಅವರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ರು. ಇದೀಗ ಅಪ್ಪು ಅವರ ಆಸೆಯಂತೆ ನುಕ್ಕಿ ಅರ್ಥಾತ್ ವಂದಿತಾ ಇದೀಗ ಹೊಸ ಉದ್ಯಮವನ್ನು ಶುರು ಮಾಡಿದ್ದಾರೆ. ಗೀತಾ ಶಿವರಾಜ್ಕುಮಾರ್ ಅವರು ಶಕ್ತಿಧಾಮದ ಹೆಣ್ಣುಮಕ್ಕಳಿಗೆ ಬೇಕಿಂಗ್ ಹೇಳಿಕೊಟ್ಟು ಅವರನ್ನೆಲ್ಲ ಸ್ವಾವಲಂಬಿಗಳಾಗುವಂತೆ ಮಾಡ್ತಿದ್ದಾರೆ. ಇತ್ತ ಪುನೀತ್ ರಾಜ್ಕುಮಾರ್ ಅವರ ಎರಡನೇ ಮಗಳು ವಂದಿತಾ ಅಪ್ಪನ ಇಚ್ಛೆಯಂತೆ ಬೇಕಿಂಗ್ ಬಿಸ್ನೆಸ್ ಅನ್ನು ಆರಂಭಿಸಿದ್ದು ತಮ್ಮ ನಿಕ್ ನೇಮ್ ನುಕ್ಕಿ ಬಳಸಿಯೇ ನುಕಾಸ್ ಕೆಫೆ ಎಂಬ ಹೊಸ ಹೋಮ್ ಬೇಕರಿಯನ್ನ ತೆರೆದಿದ್ದಾರೆ ವಂದಿತಾ ಅವರು. ಪುನೀತ್ ರಾಜ್ಕುಮಾರ್ ಅವರ ಕಿರಿಯ ಪುತ್ರಿಯಾಗಿರ್ತಕ್ಕಂಥ ವಂದಿತಾ ಇದೀಗ ಅಪ್ಪನ ಆಸೆಯನ್ನ ಈಡೇರಿಸಿದ್ದು ನುಕಾಸ್ ಕೆಫೆ ವೆಬ್ಸೈಟ್ ಮೂಲಕ ಆರ್ಡರ್ಗಳನ್ನು ತೆಗೆದುಕೊಂಡು ಮನೆಯಲ್ಲೇ ಬೇಕರಿ ತಿನಿಸುಗಳನ್ನು ರೆಡಿ ಮಾಡಿಕೊಂಡು ಇವರು ಡೆಲಿವರಿಯನ್ನು ಕೊಡ್ತಾರಂತೆ. ವೆಬ್ಸೈಟ್ ಮೂಲಕ ಬರ್ತಕ್ಕಂಥ ಆರ್ಡರ್ಗಳನ್ನು ತಾವೇ ಖುದ್ದಾಗಿ ಫ್ರೆಶ್ ಆಗಿ ಪುನೀತ್ ರಾಜ್ಕುಮಾರ್ ಅವರ ಮಗಳು ವಂದಿತಾ ತಯಾರಿಸ್ಕೊಡ್ತಾರಂತೆ. ವೆಬ್ಸೈಟ್ ಮೂಲಕ ಆರ್ಡರ್ ಬಂದ ಕೂಡಲೇ ಒಂದೆರಡು ದಿನಗಳಲ್ಲಿ ವಂದಿತಾ ಪುನೀತ್ ರಾಜ್ಕುಮಾರ್ ಅವರು ಫ್ರೆಶ್ ಆಗಿರ್ತಕ್ಕಂಥ ತಿಂಡಿ ತಿನಿಸುಗಳನ್ನು ಡೆಲಿವರಿ ಮಾಡ್ತಾರೆ. ಇನ್ನು ಈವೆಂಟ್ಗಳಿಗೂ ಕೂಡ ತಮ್ಮ ಥೀಮ್ಗೆ ಸರಿ ಹೊಂದತಕ್ಕಂಥ ಕೇಕ್, ಕುಕ್ಕೀಸ್ ಹಾಗೂ ಇತರ ತಿನಿಸುಗಳನ್ನು ಕಸ್ಟಮೈಸ್ ಆಗಿ ಕೂಡ ತಯಾರಿ ಮಾಡ್ತಕ್ಕಂಥ ಕೆಲಸವನ್ನ ಪುನೀತ್ ರಾಜ್ಕುಮಾರ್ ಅವರ ಮಗಳು ವಂದಿತಾ ಮಾಡ್ತಾರಂತೆ. 5-10 ದಿನಗಳ ಕಾಲಾವಕಾಶ ಅಗತ್ಯ ಅಂತ ಹೇಳಿರ್ತಕ್ಕಂಥ ವಂದಿತಾ ಅವರು ಅವಕಾಶ ಕೊಟ್ಟರೆ ಅದನ್ನು ಕೂಡ ಮಾಡ್ತೀನಿ ಅನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಡೆಲಿವರಿ ಡಿಲೇ ಆಗುವ ಸಾಧ್ಯತೆಯೂ ಇದೆ ಅಂತ ತಮ್ಮ ವೆಬ್ಸೈಟ್ನಲ್ಲಿ ಈಗ ವಂದಿತಾ ಅವರು ತಿಳಿಸಿದ್ದು ಹವ್ಯಾಸವೇ ಬಿಸ್ನೆಸ್ ಆಗಿ ಹೊರಹೊಮ್ಮಿದೆ ಅನ್ನುವಂಥ ಮಾತುಗಳನ್ನು ವಂದಿತಾ ಅವರು ತಿಳ್ಕೊಂಡಿದ್ದಾರೆ. ಇದೀಗ ಹಾಗಾಗಿ ಅಪ್ಪನ ಆಸೆಯೂ ಈಡೇರಬೇಕು, ತಮ್ಮ ಒಂದಷ್ಟು ಕೌಶಲ್ಯಗಳನ್ನು ಬಳಸಿದಂತೆಯೂ ಆಗಬೇಕು, ಅದೇ ರೀತಿ ಹವ್ಯಾಸವನ್ನು ಇವರು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡಿಕೊಂಡಂತೂ ಆಗಬೇಕು ಅಂತ ಹೇಳಿ ಇದೀಗ ಹೊಸ ಬಿಸ್ನೆಸ್ಸನ್ನು ವಂದಿತಾ ಅವರು ಶುರು ಮಾಡಿರೋದು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.